ಮಿಥುನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ. ಮಿಥುನ ರಾಶಿಯವ್ರಿಗೆ ಓಕೆ. ವೃಷಭ ರಾಶಿಯವ್ರಿಗೆ ನಾನು ರೆಮಿಡಿ ಹೇಳಿಲ್ಲ. ವೃಷಭ ರಾಶಿಯವ್ರಿಗೆ ರೆಮಿಡಿ ಏನಪ್ಪ ಅಂತಂದರೆ, ನೀವು ಯಾವುದಾದ್ರೂ ಒಂದು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ರೂಮ್ ಸ್ಪ್ರೇ ಮಾಡ್ಕೊಳ್ಳೋದು, ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋದು, ನಿಮ್ಮ ರೂಮನ್ನು ನೀವು ಶುಚಿಯಾಗಿ ಇಟ್ಕೊಳ್ಳೋದು, ಜೊತೆಗೆ ವೈಟ್ ಅಂದರೆ ಬಿಳಿ ಹೂವು, ವೈಟ್ ಫ್ಲವರು ಒಂದು ವಾಸಲ್ಲಿ ತಂದು ವೈಟ್ ಫ್ಲವರ್ನ ಇಡೋದು, ಅದರ ಒಂದು ಎಫೆಕ್ಟು ನಿಮಗೆ ತುಂಬ ಪಾಸಿಟಿವ್ನ ತಂದುಕೊಡುತ್ತೆ. ವೈಟ್ ಫ್ಲವರ್ನ ಯಾವಾಗಲೂ ಯೂಸ್ ಮಾಡೋದು. ನೀವೊಂದು ಟೆಂಪಲ್ಗೆ ಹೋದರೂ ಬಿಳಿ ತಾವರೆ ಆಗಿರ್ಬೋದು, ಜಾಸ್ಮಿನ್, ಮಲ್ಲಿಗೆ ಹೂವು ಆಗಿರ್ಬೋದು, ಅಥವಾ ಮಳ್ಳೆ ಹೂವು ಆಗಿರ್ಬೋದು, ಈ ಬಿಳಿ ಹೂವಕ್ಕೆ ಏನು ಪ್ರಾಮುಖ್ಯತೆ ಕೊಡ್ತೀರೋ ಅಷ್ಟು ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಅದನ್ನು ತೊಗೊಂಡೋಗಿ ನೀವು ಒಂದು ಟೆಂಪಲ್ಗೆ ಕೊಡೋದಾಗಿರ್ಬೋದು ನಿಮ್ಮ ಕೈಯಾರ. ಇದನ್ನು ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಮುಂದಿನ ರಾಶಿ ಬಂದು ಮಿಥುನ ರಾಶಿ. ಮಿಥುನ ರಾಶಿ ಅಂತ ಬಂದಾಗ ನೋಡಿ, ಮಿಥುನ ರಾಶಿಯವರಿಗೆ ಗುರು 2ನೇ ಮನೆಯಲ್ಲಿದ್ದಾನೆ, ಧನಸ್ಥಾನದಲ್ಲಿದ್ದಾನೆ. ಆದರೆ ಈ ಒಂದು ತಿಂಗಳು ನಿಮ್ಮ ರಾಶಿಯಾಧಿಪತಿ ಬುಧ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿ, ಶತ್ರು ಮನೆಯಲ್ಲಿ ಇರ್ತಾನೆ. ಸೊ 6ನೇ ಮನೆಯಲ್ಲಿದ್ದಾಗ ವೃಶ್ಚಿಕ ರಾಶಿಯವ್ರಿಗೂ ಮತ್ತು ನಿಮಗೂ, ಯಾರು ವೃಶ್ಚಿಕ ರಾಶಿಯವ್ರು ಇರ್ತಾರೆ ಅಥವಾ ಯಾವತ್ತು ವೃಶ್ಚಿಕ ರಾಶಿ ಬರುತ್ತೆ ಅಂಥ ದಿನ ಎಲ್ಲ ನೀವು ತುಂಬ ಕಿತ್ತಾಟ, ಜಗಳ, ಹೊಡೆದಾಟ, ಮುನ್ಸು, ಇಲ್ಲ ಯಾರ ಕಡೆಯಿಂದನೂ ಏನಾದರೂ ಅನ್ನಿಸ್ಕೊಳ್ಳೋದು, ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಮಿಥುನ ರಾಶಿಯವರಿಗೆ. ಮತ್ತು ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲೇ ನಿಮ್ಮ ಹಸ್ಬೆಂಡ್ ವೈಫ್ಗಿರ್ಬೋದು, ನಿಮ್ಮ ಮಕ್ಳಿಗೂ ನಿಮ್ಗಿರ್ಬೋದು, ಈ ಥರ ಒಂದು ಜಗಳ, ಮನಸ್ತಾಪಗಳು ಇದ್ದೇ ಇರುತ್ತೆ. ಇಲ್ಲ ಯಾರ ಕೈಲೋ ಏನೋ ಹಿಂದ್ಗಡೆಯಿಂದ ಮಾತು ಕೇಳೋ ಅಂಥದ್ದು, ಅದನ್ನು ಕೇಳಿ ಹರ್ಟ್ ಆಗೋದು, ಮತ್ತೆ ನೀವು ಜಗಳ ಮಾಡೋದು. ಕೆಲವ್ರು ಏನು ಮಾಡ್ತಾರೆ, ಅಯ್ಯೋ ಅಂದರೆ ಅಂದ್ಕೊಳ್ಳಿ ಅಂತ ಸುಮ್ಮನೆ ಇರ್ತಾರೆ. ಕೆಲವ್ರು ಹಂಗೆ ಮಾಡಲ್ಲ, ಇಲ್ಲ ಯಾಕಂದ್ರು ನಾನು ಯಾಕೆ ಮಾತು ಕೇಳಬೇಕು ಅಂತ ರಿಪೀಟ್ ಕೊಡೋದಿರುತ್ತೆ. ಅದೆಲ್ಲವೂ ಕೂಡ ಮಿಥುನ ರಾಶಿಯವ್ರಿಗೆ ಆಗ್ತಾ ಹೋಗುತ್ತೆ. ಮತ್ತು ನೋಡಿ, ನಿಮಗೆ ಮುಖ್ಯವಾಗಿ ಮಿಥುನ ರಾಶಿಯವ್ರಿಗೆ 9ನೇ ಮನೆಯಲ್ಲಿ ರಾಹು ಇರ್ತಾರೆ. ತಂದೆಯ ಆರೋಗ್ಯದ ಕಡೆ ತುಂಬ ಜೋಪಾನವಾಗಿರಬೇಕು. ಎಲ್ಲೋ ಟೈಮ್ ಕೆಟ್ಟಾಗ ತಂದೆಯ ಆರೋಗ್ಯ ಸಮಸ್ಯೆ, ಆರೋಗ್ಯ ಸ್ಥಿತಿನೂ ಕೆಡ್ತಾ ಹೋಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಮಿಥುನ ರಾಶಿಯವರು. ಮತ್ತು 3ನೇ ಮನೇಲಿ ಕೇತು ಇದ್ದಾಗ ಫ್ರೆಂಡ್ಸು ದೂರ ಆಗ್ತಾರೆ, ಅಣ್ಣ ತಮ್ಮಂದಿರು ದೂರ ಆಗ್ತಾರೆ, ಅಕ್ಕ ತಂಗಿರು ದೂರ ಆಗ್ತಾರೆ. ಇಲ್ಲಾಂದ್ರೆ ಅವ್ರಿಗೇನಾದರೂ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅದನ್ನು ಕೇಳಿ ನಾವು ತುಂಬ ಬೇಜಾರಾಗೋದು, ಇದೆಲ್ಲವೂ ಕೂಡ ಮಿಥುನ ರಾಶಿಯವ್ರಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಏನಪ್ಪ ರೆಮಿಡಿ ಅಂತಂದರೆ, ನೀವು ಈ ಒಂದು ಗ್ರೀನ್ ಹುಲ್ಲು ಅಥವಾ ಏನಾದರೂ ಹಸುವಿಗೆ ಸಂಬಂಧಪಟ್ಟಂಗೆ ಹಸುವಿಗೆ ಹುಲ್ಲು ಕೊಡೋದು, ಇಲ್ಲ ಕೊಡಿಸೋದು, ಅದಕ್ಕೆಲ್ಲೋ ಒಂದು ಡೊನೇಟ್ ಮಾಡೋದು, 100 ರೂಪಾಯಿ, ಒಂದು 200 ರೂಪಾಯಿ ಕೊಟ್ಟು ನನ್ನ ಕಡೆಯಿಂದ ಹಸುವಿಗೆ ಆಹಾರನ ಕೊಡಿ ಅಂತ ಯಾರು ಹಸು ಸಾಕಿರ್ತಾರೋ ಅವ್ರಿಗೋ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಇದು 1 ದಿನ 2 ದಿನ ಮಾಡಿ ಅಂತ ಹೇಳ್ತೀರಾ. 1 ತಿಂಗಳು ನಿಮ್ಮ ಶತ್ರು ಸ್ಥಾನ ಸ್ಟ್ರಾಂಗ್ ಆಗಿದೆ. ಮತ್ತು ಹೆಲ್ತ್ ಕೂಡ ತುಂಬ ಜೋಪಾನವಾಗಿ ನೋಡ್ಕೊಳ್ಬೇಕಾಗುತ್ತೆ. ಕುಜನ ಜೊತೆ ಬುಧ ಸಂಬಂಧ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನರಗಳ ತೊಂದರೆ ಅತಿ ಹೆಚ್ಚು ಕಾಡ್ತಾ ಹೋಗುತ್ತೆ ಮಿಥುನ ರಾಶಿಯವರಿಗೆ. ನರಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಯಲ್ಲಿ ಬಳಲಬೇಕಾಗುತ್ತೆ. ಕೆಲವ್ರಿಗೆ ಎಲ್ಲ ಹೇಳ್ತಾ ಇದ್ದೀನಿ ನೋಡಿ, ಸ್ಟ್ರೋಕ್ ಆಗ್ಬೋದು, ಅಥವಾ ಫಿಟ್ಸ್ ಥರ ಏನಾದರೂ ಬರ್ಬೋದು, ಅಥವಾ ನರಗಳೆಲ್ಲ ತುಂಬ ಹಿಡ್ಕೊಳ್ಳೋದಾಗಿರ್ಬೋದು, ವೆರಿಕೋಸ್ ವೇನ್ ಆಗಿರ್ಬೋದು, ಈ ಥರದ್ದು ನರದ ಒಂದು ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳೋ ಅಂಥ ಟೈಮ್ ಕೂಡ ತಿಂಗಳು ಕೂಡ ಇದೇ ಆಗಿರುತ್ತೆ. ಮಿಥುನ ರಾಶಿಯವರು ತುಂಬ ಕೇರ್ಫುಲ್ ಆಗಿರಿ. ಮತ್ತು ಮುಖ್ಯವಾಗಿ ಕುಜ ಮತ್ತು ಸೂರ್ಯ ಇರೋದ್ರಿಂದ BP, ಹಾರ್ಟ್ಗೆ ಸಂಬಂಧಪಟ್ಟಿರೋಂತಹ ಒಂದು ಕಾಯಿಲೆಗಳು ಇವೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ಕೇರ್ಫುಲ್ ಆಗಿರಬೇಕು. ಇದು ವೃಶ್ಚಿಕ ರಾಶಿಯವ್ರಿಗೂ ಅನ್ವಯಿಸುತ್ತೆ, ತುಲಾ ರಾಶಿಯವ್ರಿಗೂ ಕೂಡ ಅನ್ವಯಿಸುತ್ತೆ. ಈ ಗ್ರಹಗಳು ಒಟ್ಟಿಗೆ ಸೇರಿದಾಗ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಎರಡೂ ಕೂಡ ಆಗ್ತಾ ಹೋಗುತ್ತೆ. ಹಾಗಾಗಿ ಮಿಥುನ ರಾಶಿಯವರು ತುಂಬ ಟೈಮು ಕೆಟ್ಟಿರೋದ್ರಿಂದ ನೀವು ಹಸುವಿಗೆ ಏನಾದರೂ ಫುಡ್ಡನ್ನು ದಾನ ಮಾಡಿ, ಹುಲ್ಲನ್ನು ಹಾಕಿ, ಹುಲ್ಲನ್ನು ಕೊಡಿ. ಗ್ರೀನ್ ಹುಲ್ಲನ್ನು ಕೊಟ್ಟಷ್ಟು ನಿಮಗೆ ತುಂಬ ಪಾಸಿಟಿವ್ ಇರುತ್ತೆ. ಜೊತೆಗೆ ನೀವು ಅದ್ರ ಜೊತೆಗೆ ಏನಪ್ಪ ಮಾಡಬೇಕು ಅಂತಂದರೆ, ಒಂಚೂರು ರಾಗಿನೋ ಗೋಧಿನೋ ಒಂದು ಇದರಲ್ಲಿ ಸ್ವಲ್ಪ ಮಣ್ಣು ಹಾಕಿ, ನಿಮ್ಮ ಮನೆಯಲ್ಲಿ ಒಂದು ಪಾಟಲ್ಲಿ ಅಥವಾ ಜಾಗ ಇದ್ರೆ ಮಣ್ಣು ಹಾಕಿ ಆ ಪೈರನ್ನು ಬೆಳೆಸ್ತಾ ಹೋಗಿ, ಅದಕ್ಕೆ ನೀರು ಹಾಕ್ತಾ ಹೋಗಿ. ಆ ಪೈರು ನೀವೇನು ಯೂಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವೇನಾದರೂ ಗೋಧಿ ಹಾಕಿ ಗೋಧಿ ಹುಲ್ಲನ್ನು ಬೆಳೆಸಿದ್ದೆ ಆಗಿದ್ರಲ್ಲಿ ಅದರಲ್ಲಿ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಬೋದು, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ತಗೊಳ್ಳಿ. ಹುಲ್ಲನ್ನು ಬೆಳೆಸ್ತಾ ಹೋದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಈ ಕಾಯಿಲೆ ಆಗಿರ್ಬೋದು, ನಿಮ್ಮ ಏನು ನೆಗೆಟಿವ್ ಹೇಳಿದೆ ಅದೆಲ್ಲ ಸ್ವಲ್ಪ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ನಾವು ಇನ್ನು ರಾಶಿಗಳ ಬಗ್ಗೆ ಮತ್ತೆ ನೋಡ್ತಗೋಣ. ಒಂದು ಕರೆ ಇದೆ, ತಗೊಳ್ಳಿ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್, ನಾನು ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು. ನಿಮ್ಮ ಹೆಸರು? ಆದಿತ್ಯ ಅಂತ. ಓಕೆ, ನೀವು ಹುಟ್ಟಿರುವಂತ ದಿನಾಂಕ ಮತ್ತೆ ಸಮಯ ಹೇಳಿ. 21/3/2001. 2001. ನೀವು ಹುಟ್ಟಿರುವಂತ ಸಮಯ? 11:15. ಬೆಳಿಗ್ಗೆನಾ ಸಂಜೆನಾ? ಬೆಳಿಗ್ಗೆ. ಓಕೆ, ಮೇಡಮ್ ಅವರಿದ್ದಾರೆ, ಮಾತಾಡಿ.
ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಮಕರ ರಾಶಿ ಧನಿಷ್ಠ ನಕ್ಷತ್ರ. ಹೌದು ಮೇಡಮ್. ಬುಧವಾರನ ಹುಟ್ಟಿದ್ದು? ಹೌದು ಮೇಡಮ್, ಬುಧವಾರ. ಸೊ ನಿಮ್ಗೆ ಹೌದೌದು. ಗುರುದಶೆ ನಡೀತಾ ಇದೆ ಇವಾಗ. ಹಾ. ನಿಮ್ಗೆ ಲಗ್ನದಲ್ಲಿ ರಾಹು ಇರ್ತಾರೆ, ಆದ್ರೆ ಇವಾಗ ಟೈಮು ಕೆಟ್ಟಿದೆ ನಿಮ್ಗೆ. ಗುರುದಶೆ 2025ರಿಂದ 41ವರೆಗೂ ಟೈಮ್ ಕೆಟ್ಟಿದೆ. ಅದಾದ್ಮೇಲೆ ಶನಿ ದಶೆ ಬರುತ್ತೆ, ಅದು ಕೂಡ 41ರಿಂದ 2060. ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಬ್ಯಾಡ್ ಟೈಮೇ ಬರ್ತಾ ಇದೆ, ಗುಡ್ ಟೈಮ್ ಏನೂ ಇಲ್ಲ. ಹಾಗಾಗಿ ನಿಮ್ಗೆ ಸ್ವಂತ ಮನೆ ಇದೆಯಾ? ಇದೆಯಾ? ಯಾವ್ದಾದ್ರು ಜಾಗ ಪ್ರಾಪರ್ಟಿ ಮಾರ್ಬೇಕು ಅಂತ ಇದೆಯಾ ನಿಮ್ಮಲ್ಲಿ? ಏನಾದ್ರು ಮಾರೋ ತರ ಇದೆಯಾ? ಹೌದು ಮೇಡಮ್, ಮಾರ್ಬೇಕಂತ ಇದೆ, ಸೈಟ್ ಖಾಲಿ ಇದೆ. ಅದ ಹೇಳುತ್ತೆ ನಿಮ್ಮ ಜಾತಕದಲ್ಲಿ ಯಾವ್ದಾದ್ರು ಪ್ರಾಪರ್ಟಿನ ಮಾರ್ಬೇಕು, ಯಾವ್ದಾದ್ರು ಜಾಗನ ಮಾರ್ತೀರಾ, ಮನೆ ಆಗಿರ್ಬೋದು ಜಾಗ ಆಗಿರ್ಬೋದು ಮಾರ್ತೀರಾ ಅಂತ ಹೇಳುತ್ತೆ. ಮತ್ತೆ ಅದು ಕೂಡ ಲಾಸ್ ಅಲ್ಲಿ ಮಾರ್ತೀರಾ ಅಂತ ಹೇಳುತ್ತೆ. ನೀವ್ ಅನ್ಕೊಂಡಷ್ಟು ನಿಮ್ಗೆ ದುಡ್ಡು ಸಿಕ್ಕೋದಿಲ್ಲ, ಯಾಕಂದ್ರೆ ನಿಮ್ಮ ಟೈಮು ಬ್ಯಾಡ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಅವಶ್ಯಕತೆಗೆ ನೀವು ಮಾರ್ಕೊಳ್ಬೇಕಾಗುತ್ತೆ, ಲಾಭಕ್ಕೆ ನೀವು ಮಾರಕ್ಕಾಗೋದಿಲ್ಲ. ಅದು ಕೂಡ ಮಾರಕ್ ಆಗ್ತಾನೆ ಇರಲ್ಲ, ತುಂಬಾ ಟೈಮ್ ತಗೊಳ್ತಾ ಇರುತ್ತೆ. ಇವಾಗ ಮಾರ್ಬೇಕು ಅಂತ ಅಂದಾಗ ನಿಮ್ ಟೈಮ್ಗೆ ಅದು ಮಾರಕ್ಕಾಗ್ತಾ ಇರಲ್ಲ. ಹಾಗಾಗಿ ಅದೆಲ್ಲ ಹೇಳುತ್ತೆ. ಮತ್ತೆ ನೋಡಿ, ಸಪ್ತಮದಲ್ಲಿ ಕೇತು ಇರ್ತಾರೆ. ಸೊ ನಿಮ್ಗೆ ಮದ್ವೆ ಆಗಿಲ್ಲ ಅಂತಂದ್ರೆ ಲವ್ ಮ್ಯಾರೇಜ್ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಮದ್ವೆ ಆಗಿದೆಯಾ? ಇಲ್ಲ ಮೇಡಮ್. ಲವ್ ಮ್ಯಾರೇಜ್ ಮಾಡ್ಕೊಳ್ಳೋ ಅಂತ ಒಂದು ಜಾತಕ ಇದಾಗಿರುತ್ತೆ. ಸೊ ನಿಮ್ ಕುಜ ಕೂಡ ಕೆಟ್ಟಿದ್ದಾನೆ. ಯಾರ ಮೇಲಾದ್ರೂ ಸುಮ್ನೆ ಜಗಳ ಮಾಡ್ಕೊಳ್ತೀರಾ ಮನೇಲಿ, ಕುಟುಂಬದಲ್ಲಿ ಯಾರಾದ್ರೂ ಅಂದಾಗ ಅದನ್ನ ಹೇಳುತ್ತೆ. ಯಾಕಂದ್ರೆ ತುಂಬಾ ಟೈಮ್ ಚೆನ್ನಾಗಿಲ್ಲ ನಿಮ್ಗೆ. 2060ವರೆಗೂ ಬ್ಯಾಕ್ ಟು ಬ್ಯಾಕ್ ಟೈಮ್ ಚೆನ್ನಾಗಿಲ್ಲ ರೀ. 2060ರಲ್ಲಿ ನೋಡಿ ನಿಮ್ಗೆ ಇವಾಗ ಗುರುದಶೆ. ಗುರು ಅಂತ ಅಂದ್ರೆ ನಿಮ್ಗೆ 7ನೇ ಮನೆಯವನು 12ನೇ ಮನೆಗೆ ಬಂದಿದ್ದಾನೆ. 7ನೇ ಮನೆಯವನು 12ನೇ ಮನೆಗೆ ಬಂದಾಗ ಈ ಗುರುದಶೆ ನಿಮ್ಗೆ 2041ವರೆಗೂ ಇರುತ್ತೆ. ನೀವು ಸಪ್ತಮಾಧಿಪತಿ 12ನೇ ಮನೆಗೆ ಬಂದಾಗ ಏನಾಗುತ್ತೆ, ಶನಿ ಜೊತೆ ಇದ್ದಾಗ ಎಲ್ಲ ಒಂದ್ ಕಡೆ ಮದ್ವೆ ಮಾಡ್ಕೊಂಡ್ರು ನೀವು ಲವ್ ಮ್ಯಾರೇಜ್ ಮಾಡ್ಕೊಳ್ಳಿ ಅಥವಾ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳಿ, ಎಲ್ಲ ಒಂದ್ ಕಡೆ ಬ್ರೇಕಪ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂತಂದ್ರೆ ಬಿಟ್ಟು ಹೋಗ್ತಾ ಇರ್ತಾರೆ. ರಾಮಾಯಣ ಪಂಚಾಯಿತಿ ಮಾಡ್ಕೊಂಡ್ ಕರ್ಕೊಂಡ್ ಬರ್ಬೇಕು. ಕೊನೆಗೆ ನೀವೇನಾಗ್ತೀರಾ, ಬೇಡವೇ ಬೇಡ, ನನಗೆ ಮದ್ವೆನೂ ಬೇಡ ಏನು ಬೇಡ ಅನ್ನೋ ಒಂದು, ಅಂದ್ರೆ ಸಂಸಾರನೇ ಬೇಡ ಅನ್ನೋಂಥ ಸ್ಟೇಜಿಗೆ ಬರ್ತೀರಾ. ಯಾಕೆ ಅಂದ್ರೆ ನೋಡಿ, ಶನಿ ದಶೆ ಕೂಡ 2060ವರೆಗೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗಾಗಿ 7ನೇ ಮನೆ ಅಧಿಪತಿ ಕೆಟ್ಟಿದ್ದಾರೆ ನಿಮ್ಗೆ ಗುರು. ಮತ್ತೆ ಶನಿ ಕೂಡ ಅವನು 8ನೇ ಮನೆಯವನು 12ನೇ ಮನೆಗೆ ಬಂದಾಗ ಖಂಡಿತವಾಗ್ಲೂ ನಿಮ್ಗೆ ಶನಿ ದಶೆಯಲ್ಲಿ ನೀವು ಯಾರನ್ನಾದ್ರೂ ಕಳ್ಕೊಳ್ತೀರಾ ನಿಮ್ಮ ಮನೇಲಿ ಅಂತ ಹೇಳುತ್ತೆ. 8 ಮತ್ತೆ 9 ಅವನಾಗಿರ್ತಾನೆ. ನಿಮ್ ತಂದೆ ಇದ್ದಾರಾ? ಆರೋಗ್ಯವಾಗಿದ್ದಾರಾ? ನೋಡಿ, ಆಮೇಲೆ ನಿಮ್ ತಂದೆಗೆ ಸ್ವಲ್ಪ ಎಲ್ಲೋ ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳುತ್ತೆ ನಿಮ್ ಜಾತಕ. ಸೂರ್ಯ ಶುಕ್ರ ತುಂಬಾ ಚೆನ್ನಾಗಿದ್ದಾರೆ. ಸೂರ್ಯ ಶುಕ್ರ, ಅದರಲ್ಲೂ ನಿಮ್ಗೆ ಶುಕ್ರ ಬಂದು ಸೂರ್ಯನ ಜೊತೆ ಮೀನ ರಾಶಿಯಲ್ಲಿ ಇರೋದ್ರಿಂದ ನಿಮ್ಮ ಮದುವೆ ಬ್ರೇಕಪ್ ಆಗಿ 2ನೇ ಮದುವೆ ಆಗ್ಬೋದು ಅಥವಾ ಲಿವಿಂಗ್ ಅಲ್ಲಿ ಇರ್ಬೋದು, ಇದನ್ನ ಹೇಳುತ್ತೆ ನಿಮ್ ಜಾತಕ. ಸೊ ಉಚ್ಚ ಶುಕ್ರ ಇರೋದ್ರಿಂದ ಅದು ಕೂಡ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಅಂದ್ರೆ ಮದುವೆ ಆದ್ಮೇಲೆ ನೀವು ಚೇಂಜ್ ಆಗ್ತೀರಾ ಅಂತ ಹೇಳುತ್ತೆ. ಮತ್ತೆ ಎಲ್ಲ ಒಂದ್ ಕಡೆ ಸಾಲ ಇದೆಯಾ, ಲೋನ್ ಇದೆಯಾ? ಆದ್ರೆ ಯಾವ್ದಾದ್ರು ಒಂದು ಪ್ರಾಪರ್ಟಿ ಮಾರ್ತೀರಾ ಅಂತ ಹೇಳುತ್ತೆ. ನಿಮ್ ಪ್ರಶ್ನೆ ಹೇಳಲೇ ಇಲ್ಲ. ನಿಮ್ ಪ್ರಶ್ನೆ ಏನು, ಮದ್ವೆನ ಕೆರಿಯರ ಏನು? ಇವಾಗ ಕೇಳ್ತಾ ಇದೀನಿ, ಹೇಳಿ. ಕೆಲ್ಸದ್ದು ಅಂತ ಬಂದಾಗ ಓಕೆ, ಗುರುದಶ ನಡೀತಿದೆ. ಕೆಲ್ಸ ಏನಾಗುತ್ತೆ ಅಂತಂದ್ರೆ ಎಲ್ಲೂ ಕೆಲ್ಸ ಮಾಡಕ್ಕೆ ಇಂಟ್ರೆಸ್ಟೇ ಇರಲ್ಲ ನಿಮ್ಗೆ. ಯಾಕಂದ್ರೆ ಇದು 12ನೇ ಮನೆ ದಶ ನಡೀತಾ ಇರುತ್ತೆ. ಇಂಟ್ರೆಸ್ಟ್ ಆಗಿ ಮಾಡಕ್ಕೆ ನಿಮ್ಗೆ ಇರೋದಿಲ್ಲ. ಆಮೇಲೆ ನೀವೇ ಏನಾದ್ರೂ ಅಂಗಡಿನೋ ಏನಾದ್ರೂ ನಿಮ್ದೇ ಸ್ವಂತ ಏನಾದ್ರೂ ಮಾಡ್ಬಿಟ್ರೆ, ಯಾರನ್ನಾದ್ರೂ ಒಬ್ರನ್ನ ತಗೊಬಂದು ಅಲ್ಲಿ ಕೆಲ್ಸಕ್ಕೆ ಇಕ್ಬಿಟ್ಟು 1 ತಿಂಗಳು ಮಾಡ್ತೀರಾ. ಯಾರನ್ನಾದ್ರೂ ಅಲ್ಲಿ ಕೆಲ್ಸಕ್ಕೆ ಇಕ್ಬಿಟ್ಟು ನೀನೇ ನೋಡ್ಕೊಳಪ್ಪ ಅಂತೇಳಿ ಮನೆಗೆ ಹೋಗಿ ಬೆಚ್ಚಗೆ ನಿದ್ದೆ ಮಾಡ್ತೀರಾ. ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಹೇಳದ್ನಲ್ಲ, ಎಲ್ಲ ಒಂದ್ ಕಡೆ ಕೆಲಸ ಕಾರ್ಯದಲ್ಲಿ ಗಮನ ಕಮ್ಮಿ ಆಗತ್ತೆ. 1 ವಾರ ಮಾಡಿದ್ರೆ 1 ವಾರ ಪೂರ್ತಿ ಕೆಲಸ ಮಾಡಿದೀನಿ, ನನ್ಗೆ 2 ದಿನ ರೆಸ್ಟ್ ಬೇಕು ಅಂತ ಅನ್ಸ್ತಾ ಇರುತ್ತೆ ನಿಮ್ಗೆ. ಹೌದಾ? ಅದನ್ನ ಹೇಳತ್ತೆ. ಮತ್ತೆ ಇವಾಗ ಗುರು ಕೆಟ್ಟಿದ್ದಾನೆ ನಿಮ್ಗೆ. ನೀವು ಗುರು ಮತ್ತೆ ಶನಿ ಇಬ್ರು ಕೆಟ್ಟಿದ್ದಾರೆ. ನಿಮ್ಮ ಲಗ್ನ ಒಂದು ಮಿಥುನ ಲಗ್ನ. ಸೊ ನಿಮ್ಮ ಮಿಥುನ ಲಗ್ನ ಮತ್ತೆ ಮಕರ ರಾಶಿ ನಿಮ್ಗೆ ಕೆಟ್ಟಿರೋ ಗ್ರಹಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಕೆಟ್ಟಿರೋ ಗ್ರಹ ನಿಮ್ಮ ಲಗ್ನಾಧಿಪತಿ ಬುಧ ನಿಮ್ಗೆ ಚೆನ್ನಾಗಿದ್ದಾನೆ, 9ನೇ ಮನೇಲಿ ಇದ್ದಾನೆ.
ನಿಮ್ ತಂದೆ ಚೂರು ಪಾರು ಆಸ್ತಿ ಗಿಸ್ತಿ ಮಾಡಿಟ್ಟವ್ರಾ? ಹಾ ಮಾಡಿದ್ದಾರೆ ಮೇಡಮ್, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗೆ ಮಾಡವ್ರಾ? ಹಾ ಹಾ, ಆಸ್ತಿನೂ ಕಳ್ಕೊಬಿಡ್ತೀರಾ, ಹುಷಾರಾಗಿರಿ. 2060 ನೀವಾಗಿ ನೀವು ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಇದೆ, ಬ್ಯಾಕ್ ಟು ಬ್ಯಾಕ್ ಟೈಮ್ ಚೆನ್ನಾಗಿಲ್ಲ. ಹಂಗಾಗಿ ನೀವು ಗುರುಗೆ ಸಂಬಂಧಪಟ್ಟಿರೋಂಥ ಒಂದು ಬ್ರೇಸ್ಲೆಟೋ ಒಂದು ಸ್ಟೋನೋ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಚೆನ್ನಾಗಾಗತ್ತೆ. ಯಾವ್ದಾದ್ರು ಲವ್ ಬ್ರೇಕಪ್ ಆಗಿದ್ಯಾ? ಯಾರನ್ನಾದ್ರೂ ಇಷ್ಟಪಟ್ಟಿದ್ದೀರಾ? ಎಲ್ಲ ಆಗಿದೆ ಮೇಡಮ್, ಆಗೂ ಸುಮ್ಮನಿದ್ದೀವಿ. ಆಯ್ತು, ಮದ್ವೆ ಮಾಡ್ಕೊಳ್ಳಿ, ಅದನ್ನು ಬ್ರೇಕಪ್ ಆಗ್ಬೋದು. ಮದ್ವೆ ಮಾಡ್ಕೊಂಡು ಮತ್ತೆ ಇನ್ನೊಂದು, ಯಾಕಂದ್ರೆ ಮದ್ವೆ ಆದ್ಮೇಲೆ ಕೂಡ ನಿಮ್ಗೆ ಅಫೇರ್ಸ್ ಎಲ್ಲ ಇರುತ್ತೆ, ಬೇಜಾರು ಮಾಡ್ಕೊಬೇಡಿ. ನಿಮ್ ಜಾತಕ ಏನಿದೆ ಅದನ್ನೇ ಹೇಳಿರ್ತೀನಿ. ನೀವೊಂದು ಗುರುಗೆ ಸಂಬಂಧಪಟ್ಟಂತ ಒಂದು ಬ್ರೇಸ್ಲೆಟ್ ಒಂದು ಸ್ಟೇನೋ ಯೂಸ್ ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಮತ್ತೆ ಸೂರ್ಯ ಮತ್ತೆ ಶುಕ್ರ ಓಕೆ, ಬುಧನು ಚೆನ್ನಾಗಿದ್ದಾನೆ. ಪಚ್ಚೆನೂ ಕೂಡ ಒಂದು ಪಚ್ಚೆ ಒಂದು ಸ್ಟೋನ್ ಅನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ, ಅದು ನಿಮ್ಮ ರಾಶಿ ನಿಮ್ಮ ಲಗ್ನಾಧಿಪತಿ ಬುಧ, ಅವನು ತುಂಬಾ ಪಾಸಿಟಿವ್ ಆಗಿದೆ ನಿಮ್ಗೆ. ಹಾಗಾಗಿ ಸ್ವಲ್ಪ ನಿಮ್ಗೆ ತುಂಬಾ ಮೋಟಿವೇಟು, ನಿಮ್ಗೆ ಹಾಗೆ ಹೀಗೆ ಅನ್ಸಿದ್ರೆ ಒಂದು ಪಾರ್ಕ್ ಗ್ರೀನ್ ಜಾಸ್ತಿ ಎಲ್ಲಿರುತ್ತೆ ಅಲ್ಲೋಗಿ ಸ್ಪೆಂಡ್ ಮಾಡಿ ಟೈಮ್. ಮತ್ತೆ ದಕ್ಷಿಣಾಮೂರ್ತಿಗಳನ್ನ ನೀವು ವಿಸಿಟ್ ಮಾಡಿ, ಗಂಧವನ್ನ ಹಚ್ಕೊಳ್ಳಿ ಯಾವಾಗ್ಲೂ, ಅದು ನಿಮಗೆ ಪಾಸಿಟಿವ್ ಕೊಡುತ್ತೆ. ಇಲ್ಲ ಒಂದು ತುಂಡು ಅರಿಶಿನ, ಒಂದು ಚಿಟಿಕೆ ಅರಿಶಿನ ಡೈಲಿ ಒಂಚೂರು ನೀರಿಗೆ ಹಾಕೊಂಡು ಕುಡಿಯೋದು, ಇದನ್ನೆಲ್ಲ ಮಾಡಿದ್ರೆ ಎಲ್ಲ ಒಂದ್ ಕಡೆ ಈ ದಶೆಗೆ ನಿಮ್ಗೆ ಸಪೋರ್ಟ್ ಮಾಡ್ತಾನೆ ಗುರು. ಓಕೆ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ನಿಮ್ಮೆಲ್ಲಾ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 8197676666 ಈ ಸಂಖ್ಯೆಗೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ನೀವು ಕರೆ ಮಾಡಿದ್ರೆ ನೇರವಾಗಿ ಮೇಡಮ್ ಅವರು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಹೋಗ್ತಾರೆ. ಎಸ್ ಮ್ಯಾಮ್, ಮುಂದಿನ ರಾಶಿ ಕಟಕ ರಾಶಿ. ಈ ರಾಶಿಯವ್ರಿಗೆ ಯಾವ ರೀತಿ ಇದೆ ಇವತ್ತಿನ ದಿನ? ಕಟಕ ರಾಶಿಯವ್ರಿಗೆ ತುಂಬಾ ಟೈಮ್ ಚೆನ್ನಾಗಿದೆ. ಕಟಕ ರಾಶಿಯವ್ರಿಗೆ ನಿಮ್ದೇ ರಾಶಿ ಅಂತ ಹೇಳ್ಬೋದು, ನಿಮ್ದೇ ತಿಂಗಳು ಅಂತ ಹೇಳ್ಬೋದು. ಆದ್ರೆ ಗುರು ಇರೋ ಕಡೆ ಯಾವ ಯೋಗವನ್ನು ಕೊಡೋದಿಲ್ಲ. ಆದ್ರೆ 2ನೇ ಮನೆಯಲ್ಲಿ ಕೇತು ಇರ್ತಾರೆ, ಕುಟುಂಬದಲ್ಲಿ ಸ್ವಲ್ಪ ಕಲಹ ಅದು ಇದು ಇದ್ದೇ ಇರುತ್ತೆ ಕಟಕ ರಾಶಿಯವ್ರಿಗೆ. ಮತ್ತೆ 5ನೇ ಮನೆಯಲ್ಲಿ ಬುಧ ಮತ್ತೆ ಸೂರ್ಯ ಬುಧ ಮತ್ತೆ ಕುಜ ಇರ್ತಾರೆ. ಈ 5ನೇ ಮನೆಯಲ್ಲಿ ಬುಧ ಸೂರ್ಯ ಮತ್ತೆ ಕುಜ ಇದ್ದಾಗ ಎಲ್ಲೋ ಒಂದ್ ಕಡೆ ನಿಮ್ಗೂ ಅಷ್ಟೇ ಕಟಕ ರಾಶಿಯವ್ರಿಗೆ ನರಗಳ ಒಂದು ತೊಂದರೆಗಳು ಕಾಣಿಸ್ತಾ ಹೋಗ್ಬೋದು. ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನೋಡಿ, 4ನೇ ಮನೆಯಲ್ಲಿ ಶುಕ್ರ ಇದ್ದಾಗ ತಾಯಿ ಸ್ಥಾನದಲ್ಲಿ ಯಾರಿರ್ತೀರಾ ಅವ್ರ ಕಡೆಯಿಂದ ತುಂಬಾ ಲಾಭ ಇರುತ್ತೆ. ನೀವೇನೇ ಸಂಪಾದನೆ ಮಾಡಿದ್ರು, ಏನೇ ದುಡಿದ್ರು, ನಿಮ್ ತಾಯಿ ಹತ್ರನೋ, ನಿಮ್ ಚಿಕ್ಕಮ್ಮನ ಹತ್ರನೋ, ನಿಮ್ಮ ಅಜ್ಜಿ ಹತ್ರನೋ, ಯಾರ ಹತ್ರನಾದ್ರೂ ಒಂದು 100 ರೂಪಾಯಿ ಇಸ್ಕೊಂಡು ಇಟ್ಕೊಳ್ಳಿ. ನೀವು ನನಗಿಲ್ಲ ನನಗ್ ಬೇಕು ಅಂದ್ರೆ ಅದು ನಿಮ್ಗೆ ಪಾಸಿಟಿವ್ನ ತೋರಿಸ್ತಾ ಹೋಗುತ್ತೆ. ಜೊತೆಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಕಟಕ ರಾಶಿಯವರು ನೋಡಿ, ಒಂದು ಬೆಳ್ಳಿ ಗ್ಲಾಸು ಇದ್ರೆ ನಿಮ್ಮ ಮನೇಲಿ ಒಂದು ಬೆಳ್ಳಿ ಗ್ಲಾಸ್ ಅಲ್ಲಿ ನೀರನ್ನ ಹೊರಗಡೆ ಇಟ್ಟು, ಅಂದ್ರೆ ಪ್ಲೇಟ್ ಕ್ಲೋಸ್ ಮಾಡಿ, ಚಂದ್ರನ ಬೆಳಕಿಗೆ ನೀರನ್ನ ಇಟ್ಟು ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ಕುಡಿತಾ ಬನ್ನಿ. ಇಲ್ಲಾಂದ್ರೆ ನಿಮ್ಮ ಮೈಂಡ್ ನಿಮ್ಮ ಮನಸ್ಸು ತುಂಬಾ ಚಂಚಲ ಆಗಿರುತ್ತೆ, ಅದು ಎಲ್ಲೋ ಒಂದ್ ಕಡೆ ಡಿಸ್ಟರ್ಬ್ನ ಕಂಟ್ರೋಲಿಗೆ ತರುತ್ತೆ. ಅಥವಾ ಬೆಳ್ಳಿ ಲೋಟ ಇಲ್ಲಾಂದ್ರೆ ಒಂದು ಗಾಜಿನ ಗ್ಲಾಸಲ್ಲಾದ್ರೂ ನೀರನ್ನ ಇಟ್ಟು ಬೆಳಗ್ಗೆ ಎದ್ದು ಕುಡಿತಾ ಬನ್ನಿ, ಅದು ನಿಮ್ಗೆ ತುಂಬಾ ಪಾಸಿಟಿವ್ ಕೊಡುತ್ತೆ. ಮತ್ತೆ ಹಾಲು ಅಥವಾ ಮೊಸರನ್ನ ಇದನ್ನ ದಿನಕ್ಕೆ 1 ಸತಿ ಆದ್ರೂ ನೀವು ತಿನ್ನಿ. ಮತ್ತೆ ಯಾವ್ದಾದ್ರು ಟೆಂಪಲ್ಗೆ ಹೋದ್ರೆ ಮೊಸರು ಹಾಲನ್ನ ನಿಮ್ ಕೈಯಾರೆ ತಗೊಂಡೋಗಿ ಕೊಡಿ, ಅದು ನಿಮ್ಗೆ ಒಳ್ಳೇದು ಮಾಡುತ್ತೆ.